ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಮಟನ್ ಬಿರಿಯಾನಿ. ಸೊ ಈ ಮಟನ್ ಬಿರಿಯಾನಿನ ಹೇಗೆ ಮಾಡಿದ್ದೀನಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ತುಂಬ ರುಚಿಕರವಾಗಿ ನಾವು ಮನೆಯಲ್ಲೇ ಮಟನ್ ಬಿರಿಯಾನಿನ ಮಾಡ್ಕೊಳ್ಬೋದು. ನೋಡಿ, ಫಸ್ಟಿಗೆ ನಾನು 5 ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಯೋವರೆಗೂ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಫಸ್ಟಿಗೆ 4 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಅಂದರೆ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ. ನಂತರ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಒಂದು 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇವಾಗ ಸ್ವಲ್ಪನೇ ಈರುಳ್ಳಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ, ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದೇ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಿ. ಇವಾಗ ಇದರಲ್ಲಿ ಉಳ್ಕೊಂಡಿರೋ ಎಣ್ಣೆನಲ್ಲೇ ನಾನು ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು ಒಂದು ಸ್ವಲ್ಪ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ ಒಂದು 4 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಎಣ್ಣೆ ಇದರಲ್ಲಿ ಹಾಕ್ಕೊಂಡಿದ್ದೆ ಈರುಳ್ಳಿ ಫ್ರೈ ಮಾಡಿಕೊಂಡು. ಸೊ ಎಣ್ಣೆ ಅದಷ್ಟೇ ಬಂದಿದೆ. ಈಗ ನೋಡಿ, ಸೊ ಎಣ್ಣೆ ಕೂಡ ಜಾಸ್ತಿ ವೇಸ್ಟ್ ಆಗಲಿಲ್ಲ. ಇದಿಷ್ಟು ರೆಡಿಯಾಗಿದೆ. ನಾನು ಸ್ವಲ್ಪ ಖಾರವಾಗೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಬೇಡ. ಈಗ ಚಕ್ರ ಮೊಗ್ಗು ಒಂದೆರಡು, ಅನಾನಸ್ ಹೂವು ಸ್ವಲ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು ಮತ್ತು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಈಗ ನೋಡಿ, ಬಿರಿಯಾನಿ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ. 1 ಪ್ಯಾಕೆಟ್ಗೆ ಅರ್ಧ kg ನಾವು ಬಿರಿಯಾನಿನ ಮಾಡ್ಕೊಳ್ಬೋದು. 1 kg ಬಿರಿಯಾನಿ ಮಾಡ್ಕೊಳ್ಳೋದಿದ್ರೆ 2 ಪ್ಯಾಕೆಟ್ನ ಯೂಸ್ ಮಾಡಬೇಕು. ಈ ಪ್ಯಾಕೆಟಲ್ಲಿ ಉಪ್ಪು ಖಾರ ಎಲ್ಲನೂ ಇರುತ್ತೆ, ಮಸಾಲೆ ಎಲ್ಲ. ಸೊ ಮತ್ತೆ ಉಪ್ಪು ಖಾರ ಹಾಕ್ಕೊಳ್ಳೋದೇನು ಬೇಡ. ಈಗ ನೋಡಿ, ನೀವು ಯಾವುದೇ ಬ್ರ್ಯಾಂಡ್ ಬಿರಿಯಾನಿ ಮಸಾಲ ಕೂಡ ತೊಗೊಳ್ಬೋದು. ನಾನು ಆಚೆಯವ್ರದ್ದು ತೊಗೊಂಡಿದ್ದೀನಿ. ಈಗ ಒಂದು 500 ಗ್ರಾಮಷ್ಟು ಮಟನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಪ್ಪಷ್ಟು ಈ ಥರ ದೊಡ್ಡ ಅಳತೆನಲ್ಲಿ 1 ಕಪ್ಪಷ್ಟು ಇದು 500 ಗ್ರಾಮಷ್ಟು ಬಾಸುಮತಿ ಅಕ್ಕಿನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ನೆನೆಸಕ್ಕೆ ಇಡ್ತಾಯಿದ್ದೀನಿ. ಇದು ನೆನೆಯೋವರೆಗೂ ಮಟನ್ನ ಬೇಯಿಸ್ಕೊಳ್ಳೋಣ. ಎಲ್ಲ ರೆಡಿ ಆದಮೇಲೆ ನಾವು ಅಕ್ಕಿನಲ್ಲಿ ನೀರು ನೆನೆಸಕ್ಕೆ ಹಾಕಿ, ತುಂಬ ನೆಂದ್ರೂ ಚೆನ್ನಾಗಿರಲ್ಲ ಬಿರಿಯಾನಿ. ಸೊ ಈಗ ನೋಡಿ, ಫಸ್ಟ್ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಟನ್ನ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಹೀಗೇ ಹುರ್ಕೊಳ್ಳಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಈ ನೀರೆಲ್ಲ ಇಂಬ್ರೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿರೋ ಕೌಚ್ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು, ಒಂದು 5-10 ನಿಮಿಷ. ಈಗ ಇದಕ್ಕೆ ಪುದೀನ ಸೊಪ್ಪು ಹಾಕ್ಕೊಂಡು ಮತ್ತೆ ಈ ಥರ ತಿರುವ ಹಾಕ್ಕೊಳ್ಳಿ, ಒಳ್ಳೆ ಘಮ ಇರುತ್ತೆ. ಈಗ ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬಿರಿಯಾನಿ ಪೌಡರ್ನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಟನ್ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಸ್ಲಿ ಅಂಥೇಳಿ. ಈಗ ಈ ಮಸಾಲೆ ಕೂಡ ಇದರಲ್ಲೇ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ನಂತರ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ನಲ್ಲಿ ನಾನು ಬಾಸುಮತಿ ಅಕ್ಕಿನ ತೊಗೊಂಡಿದ್ನೋ ಅದೇ ಕಪ್ ಅಳತೆನಲ್ಲೇ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು 4 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಆವಾಗ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟ್ನಲ್ಲಿ. ನಿಮಗೆ ಗ್ರೇವಿ ಜಾಸ್ತಿ ಬೇಡ ಅಂದರೆ 3/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಸಾಕು. ನಾನು ಸ್ವಲ್ಪ ಗ್ರೇವಿ ಎಲ್ಲ ಜಾಸ್ತಿ ಇರಲಿ ಅಂಥೇಳಿ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮಟನ್ ಬೇಯೋವರೆಗೂ ಈ ಕಡೆ ನಾನು ಬಿರಿಯಾನಿ ರೈಸ್ನ ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ, ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದ ನಂತರ ಇವಾಗ ಒಂದು ಒಳ್ಳೆ ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕು ಅನ್ನನ. ಬಾಸುಮತಿ ಅಕ್ಕಿಗೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನು ತುಪ್ಪ ಹಾಕಿದ್ದೀನಿ. ಹಾಗೆಯೇ ಮರಾಠ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೂ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಬರಲಿ ಅನ್ನಕ್ಕೆ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಒಂದೇ ಒಂದು ಕುದಿ ಬಂತು ಸಾಕು. ಏನಕ್ಕೆಂದರೆ ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೀವಲ್ಲ, ಇಷ್ಟು ಸಾಕಾಗುತ್ತೆ. ಈಗ ಇದನ್ನು ಬಸ್ಕೊಂಡು ಬಿಡಬೇಕು. ಈಗ ನೀರೆಲ್ಲ ತೆಗೆದು ಬಸ್ತಿಟ್ಟಿದ್ದೀನಿ. ಇದು ಮತ್ತೆ ಮುಚ್ಚೋದು ಬೇಡ, ಅವಾಗ ಮತ್ತೆ ಬೆಂದುಬಿಡುತ್ತೆ. ಹಾಗಾಗಿ ಓಪನಾಗಿ ಹಾಗೆ ಇಟ್ಕೊಳ್ಳಿ ರೈಸ್ನ. ಈಗ ನೋಡಿ, ಈ ಕಡೆ ಮಟನ್ ಬೆಂದಿದೆ ಚೆನ್ನಾಗಿ. ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಬರೋಣ. ನೋಡಿ, 1/4 ಕಪ್ ನೀರು ಹಾಕ್ಕೊಂಡಿದ್ದಕ್ಕೆ ಇಷ್ಟು ನೀರಾಗಿದೆ. ಸೊ ನಾನು ಮಾಡೋದು ಇದೇ ಮೆಥಡ್ನಲ್ಲೇ. ನಿಮ್ಗೆ ಅಷ್ಟೊಂದು ನೀರು ಬೇಡ ಅಂದರೆ 3/4 ಕಪ್ಪಷ್ಟು ಹಾಕ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆವಾಗ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆ, ಅದಕ್ಕೆ 4 ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ
ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆಯೇ 4 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಒಂದು 5 ನಿಮಿಷ ಚಿಕ್ಕ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಸಿ ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಒಂದು 5 ನಿಮಿಷ ಚಿಕ್ಕ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಸೀದಿಸೋ ಅಷ್ಟೊತ್ತು ಫ್ರೈ ಮಾಡಬಾರ್ದು. ಈಗ ಮಟನ್ ಬೇಯಿಸ್ಕೊಂಡಿದ್ನಲ್ಲ, ಆ ಮಟನ್ ಬೆಂದಿರೋ ಪೀಸ್ಗಳು ಹಾಗೆಯೇ ಅದರದ್ದು ರಸ ಅದೆರಡನ್ನೂ ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಲೇಯರಷ್ಟು ಒಂದು ಸ್ವಲ್ಪ ಜಾಸ್ತಿನೇ ಬಾಸುಮತಿ ಅಕ್ಕಿನ ರೈಸ್ನ ಹಾಕ್ಕೊಳ್ಳಿ. ನೋಡಿ ಈ ಥರ. ಈಗ ಫ್ರೈ ಮಾಡಿಟ್ಟಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವು ಕೂಡ. ಮತ್ತು ಇನ್ನೊಂದು ಲೇಯರು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪೀಸ್ಗಳು, ಒಂದು ಸ್ವಲ್ಪ ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಲೇಯರು ರೈಸು ಮತ್ತು ಮಟನ್ ಬೇಯಿಸ್ಕೊಂಡಿರೋ ನೀರು ಹಾಗೆಯೇ ಮಟನ್ನು ಗ್ರೇವಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹೀಗೆ ಒಂದು 3 ಲೇಯರಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಆಗುತ್ತೆ. ನೋಡಿ ಲಾಸ್ಟ್ನಲ್ಲಿ ಒಂದು ಈ ಥರ ಫ್ರೈ ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ ದಮ್ ಕೊಡೋದಕ್ಕೆ. ಈಗ ಅದರ ಮೇಲೆ ಇಟ್ಬಿಟ್ಟು 20 ನಿಮಿಷ ಚಿಕ್ಕ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ಎಕ್ಸ್ಟ್ರಾ ಇರೋ ನೀರೆಲ್ಲ ಚೆನ್ನಾಗಿ ಇಂಬ್ರತ್ತೆ. ಎಲ್ಲ ಡ್ರೈ ಆಗಿ ಬಿರಿಯಾನಿ ತುಂಬ ಉದ್ರುದ್ರಾಗಿ ಬರುತ್ತೆ. ಮತ್ತು ಬಿರಿಯಾನಿ ರೈಸ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ ಲಾಸ್ಟ್ನಲ್ಲಿ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಬೇಕಿದ್ರೆ ಇದಕ್ಕೆ ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಬೋದು. ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಬೆಂದಾಗಿದೆ. ಈಗ ಒಂದು ಸೌಟು ಈ ಥರ ತೆಳು ಸೌಟು ತೊಗೊಂಡು ಸ್ವಲ್ಪ ಈ ಥರ ಮೇಲಿಂದ ಕೆಳಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ. ಜಾಸ್ತಿ ನಾವು ಕಲ್ಸಕ್ಕೆ ಹೋಗಬಾರ್ದು. ಎಲ್ಲ ರೈಸ್ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ. ಇಷ್ಟಿದ್ರೆ ಸಾಕು. ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ಈಗ ಮತ್ತೆ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ರುಚಿಯಾದಂಥ ಬಿರಿಯಾನಿ ರೆಡಿಯಾಗಿದೆ. ನಾವು ಮನೆಯಲ್ಲೇ ಬಿರಿಯಾನಿ ಮಸಾಲಾನ ಮಾಡ್ಕೊಳ್ಬೋದು. ಮಾಡೋಕ್ಕಾಗಲ್ಲ ಅಂದರೆ ನಾವು ರೆಡಿಮೇಡ್ ಬಿರಿಯಾನಿ ಮಸಾಲ ತೇಜು ಅವ್ರದ್ದು, ಆಚಿ, ತಾರ್ ಅವ್ರದ್ದು ಎಲ್ಲ ಯಾವ್ದು ಬೇಕಾದ್ರೂ ನಾವು ತೊಗೊಂಡು ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈಗ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ. ಮಟನ್ ಬಿರಿಯಾನಿ ಜೊತೆ ನಾನು ಮಟನ್ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ. ಇದರದ್ದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ನೋಡಿ. ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿ ಬಂದಿದೆ. ಒಂದು ಮೊಟ್ಟೆ ಕೂಡ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು.